ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೋಡಿ ವೀಕ್ಷಕರೇ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹಣ ಬರುತ್ತಿದೆ, ಆದರೆ ಸಾಲ ಯಾಕೋ ಕಡಿಮೆ ಆಗುತ್ತಿಲ್ವಾ? ಎಷ್ಟು ತೀರಿಸಿದರೂ ಕೂಡ ಮತ್ತೆ ಮತ್ತೆ ಸಾಲ ಹೆಚ್ಚಾಗ್ತಾ ಇದೆಯಾ? ಇದಕ್ಕೆ ಕಾರಣ ಏನು? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ಸಂಕಷ್ಟ ಚತುರ್ಥಿಯ ದಿನದಲ್ಲಿ ವಿಶೇಷವಾಗಿ ಈ ಒಂದು ಕೆಲಸ ಮಾಡಿ. ಇದು ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಹಣದ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗುತ್ತದೆ. ಹಾಗಾದ್ರೆ ಆ ಒಂದು ಕೆಲಸ ಯಾವುದು? ಇದರ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ. ಮತ್ತೆ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ನೋಡಿ, ಸಂಕಷ್ಟ ಚತುರ್ಥಿ ಅಂದ್ರೆ ಗಣೇಶನಿಗೆ ಸಮರ್ಪಿತವಾದಂತ ವಿಶೇಷ ದಿನ. ಈ ದಿನವನ್ನು ವಿಘ್ನಗಳನ್ನ ಕಡಿಮೆ ಮಾಡುವಂತ ದಿನ ಎಂದು ನಾವು ಹೇಳಲಾಗುತ್ತೆ. ಈ ಸಾಲ ಸಮಸ್ಯೆ ಅಂದ್ರೆ ಕೇವಲ ಹಣದ ವಿಷಯ ಅಲ್ಲ, ಅದು ನಿಧಾನವಾಗಿ ಮನಸ್ಸಿನ ಒತ್ತಡವನ್ನ ಹೆಚ್ಚಿಸುತ್ತದೆ. ಕೆಲವೊಮ್ಮೆ ನಾವು ಎಷ್ಟೋ ಒಂದು ಪ್ರಯತ್ನ ಮಾಡಿದರೂ ಕೂಡ ಸರಿಯಾದ ದಾರಿ ಕಾಣೋದಿಲ್ಲ. ಇಲ್ಲೇ ಗಣೇಶನ ಅನುಗ್ರಹ ಮುಖ್ಯವಾಗಿರುತ್ತೆ. ಈ ದಿನ ನೀವು ಒಂದು ಸಣ್ಣ ವಿಧಾನ ಅನುಸರಿಸಿದರೆ ನಿಧಾನವಾಗಿ ಬದಲಾವಣೆ ಕಾಣಬಹುದು. ಸಂಜೆ ಸಮಯದಲ್ಲಿ ಗಣೇಶನ ಮುಂದೆ ದೀಪ ಹಚ್ಚಿ ಓಂ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಶಾಂತವಾಗಿ ಜಪ ಮಾಡಿ. ಮತ್ತೆ ನನ್ನ ಸಾಲ ನಿಧಾನವಾಗಿ ಕಡಿಮೆಯಾಗಲಿ ಎಂದು ಸಂಕಲ್ಪ ಮಾಡಿ. ಈ ರೀತಿ ಈ ದಿನ ಮತ್ತೊಂದು ಮುಖ್ಯ ವಿಷಯ ಏನೆಂದರೆ ನಿಮ್ಮ ಖರ್ಚುಗಳನ್ನ ಗಮನಿಸಬೇಕು. ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡುವಂತ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದ್ರೆ ಗಣೇಶನ ಅನುಗ್ರಹ ಅಂದ್ರೆ ನಮಗೆ ಸರಿಯಾದ ದಾರಿ ತೋರಿಸುವಂಥದ್ದು. ಈ ರೀತಿ ಫಾಲೋ ಮಾಡುವುದರಿಂದ ನಿಮ್ಮಲ್ಲಿರುವಂತ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಮತ್ತೆ ಬಡವರಿಗೆ ಸಾಧ್ಯವಾದರೆ ಅನ್ನದಾನ ಅಥವಾ ಸಣ್ಣ ದಾನ ಮಾಡಿದರೆ ಹಣದ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಈ ರೀತಿಯ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ನಿಮ್ಮ ಹಣದ ಒಂದು ಅರಿವು ಮತ್ತೆ ಹಣದ ಒಂದು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳಿ. ಇನ್ನು ಸಂಕಷ್ಟ ಚತುರ್ಥಿ ಕೇವಲ ಉಪವಾಸದ ದಿನ ಅಲ್ಲ, ಇದು ಜೀವನದ ಸಮಸ್ಯೆಗಳನ್ನ ಅರಿತು ಅವನ್ನು ನಿಧಾನವಾಗಿ ಸರಿಪಡಿಸುವಂತ ಒಂದು ಅವಕಾಶ. ಇನ್ನು ವೀಕ್ಷಕರು, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ಹಂಚಿಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳನ್ನ ಈ ವಿಡಿಯೋಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷವಾದಂತಹ ವಿಡಿಯೋ ಮೂಲಕದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.